5ಕ್ಕೆ 5 ಬೌಂಡ್ರಿ ವಾಲೆತ್ತ ಬರೋದು 11-202. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಗೊರೂರು ಗ್ರಾಮದಲ್ಲಿ ಫ್ರೆಂಡ್ಸ್ ಅಸೋಸಿಯೇಷನ್ ತಂಡದ ವತಿಯಿಂದ ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜಿಸಿದರು. ಅದರಲ್ಲೂ ಕೂಡ ಗ್ರಾಮದಲ್ಲೇ ಮುಖ್ಯವಾಗಿ ಶಾರ್ಟ್ ಪಿಚ್ ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜಿಸಿದರು. ಈ ವೇಳೆಯಲ್ಲಿ ಗೊರೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ 7 ಗ್ರಾಮಗಳು ಭಾಗವಹಿಸಿತ್ತು. ಗೊರೂರು, ಶ್ರೀನಿವಾಸಪುರ, ಕಾಳೇಗೌಡನಪಾಳ್ಯ, ರಸ್ತೆಪಾಳ್ಯ, ತುಪ್ಪದಹಳ್ಳಿ ಸೇರಿದಂತೆ ಹಲವಾರು 7 ಗ್ರಾಮಗಳ ತಂಡಗಳ ಗ್ರಾಮಸ್ಥರು ಮತ್ತು ಸ್ಥಳೀಯ ಕ್ರಿಕೆಟ್ ಪ್ರತಿಭೆಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಇನ್ನು ಟೂರ್ನಿಮೆಂಟ್ಗೆ ಮುಖ್ಯವಾಗಿ ಎಲ್ಲರ ಸಹಕಾರ ಅತಿ ಮುಖ್ಯವಾಗಿದೆ ಎಂದು ತಿಳಿದು ಬಂದಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಮುಖಂಡರು ಆದಂತಹ ಸಿದ್ದರಾಜು ಹಾಗೂ ಕಾಂಗ್ರೆಸ್ನ ಮುಖಂಡರಾದಂತಹ ಕಾಳೇಗೌಡನಪಾಳ್ಯದ ಹನುಮಣ್ಣ ಹಾಗೂ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಭಾಗವಹಿಸಿದಂತಹ ಹರೀಶ್ ಕುಮಾರ್, ಲಕ್ಷ್ಮೀನಾರಾಯಣ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರಾದಂತಹ ರವಿ GS ಇನ್ನಿತರರು ಈ ಸಂದರ್ಭದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಬಗ್ಗೆ ಕಾಂಗ್ರೆಸ್ನ ಮುಖಂಡ ಹನುಮಣ್ಣ ಮಾತನಾಡಿ, ಸ್ಥಳೀಯ ಮುಖಂಡರಾದಂತಹ ಬಿಟ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಂಗಯ್ಯ, ನಾಗರುದ್ರ ಶರ್ಮಾ ಹಾಗೂ ಮುಖ್ಯವಾಗಿ ಈ ಒಂದು ಲಕ್ಕೇನಹಳ್ಳಿಯ ಹನುಮಂತರಾಜುರವರ ಸಹಕಾರದೊಂದಿಗೆ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆದಿದೆ. ಹಾಗೂ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸರವರು ಹಲವಾರು ಸಹಕಾರವನ್ನು ಟೂರ್ನಿಮೆಂಟ್ಗೆ ನೀಡಿದ್ದಾರೆ ಎಂದು ಕಾಂಗ್ರೆಸ್ನ ಮುಖಂಡ ಕಾಳೇಗೌಡನಪಾಳ್ಯದ ಹನುಮಣ್ಣ ಹೇಳಿದ್ದು ಹೀಗೆ. ಕ್ರಿಕೆಟ್ ಟೂರ್ನಿಮೆಂಟ್ ಶಾರ್ಟ್ ಪಿಚ್ ಕ್ರಿಕೆಟ್ ಇದು 7 ತಂಡಗಳು ಆಗಮಿಸ್ತವೆ. ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಇದು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಯಾವ ಊರಲ್ಲಿ ಗ್ರಾಮದಲ್ಲಿ ಯಾರ್ಯಾರ ಸಹಕಾರ ಕೊಟ್ಟಿದ್ರು? ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಗಂಗರಣ್ಣವರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಾಗರುದ್ರ ಶರ್ಮಾ ಅವರು, ತಟಗೇರಿ ಬಾಬಣ್ಣ ಅಂತಾರೆ, ಆಮೇಲೆ ಕೋರಮಂಗಲದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಹಾಲಿ VSSN ಅಧ್ಯಕ್ಷರಾದಂಥ ಹನುಮಂತಣ್ಣನವರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶಣ್ಣನವರು, ಚಿಕ್ಕಣ್ಣನವರು, ನಮ್ಮ ಸಿದ್ದರಾಜರವರು, ನಮ್ಮ ಲಕ್ಷ್ಮೀನಾರಾಯಣರವರು, ಫ್ರೆಂಡ್ಸ್ ಅಸೋಸಿಯೇಷನ್ ವೇಣೂರವರು. ಸರ್, ಇವಾಗ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಗಳು ನಶಿಸಿ ಹೋಗ್ತವೆ ಅಂತ ಒಂದಿದ್ರಲ್ಲಿ ನೀವು 3ನವರೆಲ್ಲ ಸೇರಿ ಒಂದು ಕ್ರೀಡೆ ಆಡಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಹುಡುಗರು ಒಗ್ಗಟ್ಟಾಗಿ ಒಂದು ಕ್ರೀಡೆ ನಡೆಸಿರಿ, ಎಲ್ಲ ಫ್ರೆಂಡ್ಶಿಪ್ ಹಂಗೆ ಬೆಳೀತದೆ ಅಂತ ಹೇಳ್ಬಿಟ್ಟು ನಮ್ಮ ಸಮೀಬಾಯಿಸಾದಂಥ ಹರೀಶ್ ಅವರ ಮುಂದಾಳತ್ವದಲ್ಲಿ ವರ್ಷಕ್ಕೆ ಮೂರು ಬಾರಿ ನಡೆಸ್ತಾರೆ ಸರ್. ಮುಂದಿನ ವರ್ಷ ಎಲ್ಲ ನಿಮ್ಮೂರು ಪ್ಲೇಯರ್ಸ್ ಇಲ್ಲ ಬೇರೆ 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 ಊರಿನವರು, ಅಕ್ಕಪಕ್ಕದ ಗ್ರಾಮಸ್ಥರು. ಎಷ್ಟು ತಂಡಗಳು ಬಂದಿತ್ತು? 7 ತಂಡಗಳು ಎಲ್ಲ ಅಕ್ಕಪಕ್ಕದ ಗ್ರಾಮ. ಮುಂದಿನ ವರ್ಷ ಇನ್ನೂ ಜೋರಾಗಿ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಿದ್ರೆ? ಇವಾಗ ನೋಡಿ ಶಾರ್ಟ್ ಪಿಚ್ ಆಡಿಸ್ತಾ ಇದ್ರೆ ದೊಡ್ಡ ಫೀಲ್ಡ್ ಅಲ್ಲಿ ಮಾಡಬೇಕು ಅಂತ ಏನಾರ ಅದು ಮಾಡಬೇಕು ಅಂತ ಇದೆ. ಹುಡುಗರೆಲ್ಲ ಕೂತ್ಕೊಂಡು ಮಾತುಕತೆ ಮುಗಿಸಿ ಮಾಡ್ತಾರೆ. ನಿಮ್ಮ ಹೆಸರು? ಹನುಮಯ್ಯ. ಈ ಸಂದರ್ಭದಲ್ಲಿ ಟೂರ್ನಿಮೆಂಟ್ ಬಗ್ಗೆ ಮಾಹಿತಿಯನ್ನ ನೀಡಿದಂತಹ ಹರೀಶ್ ಕುಮಾರ್, ಮುಖ್ಯವಾಗಿ 3 ತಂಡಗಳು ಭಾಗವಹಿಸಿದ್ದವು. ಮೊದಲನೆಯ ಬಹುಮಾನವಾಗಿ 10,000, ಎರಡನೆಯ ಬಹುಮಾನವಾಗಿ 6,000 ಮತ್ತು ಮೂರನೆಯ ಬಹುಮಾನವಾಗಿ 3,000 ರುಗಳನ್ನು ನೀಡಲಾಗಿದೆ. ಇನ್ನು ಈ ಒಂದು ಟೂರ್ನಿಮೆಂಟ್ನಲ್ಲಿ 3 ತಂಡಗಳು ಫೈನಲ್ ಆಗಿ ಹೊರಹೊಮ್ಮಿದ್ದು, 3 ತಂಡಗಳು ಮೊದಲನೇ ಸ್ಥಾನವನ್ನು ಸನ್ನಿ ಬಾಯ್ಸ್ ಗೊರೂರು, ಎರಡನೇ ತಂಡವಾಗಿ ನಗರ ಬಾಯ್ಸ್ ಶ್ರೀನಿವಾಸ ನಗರ ಬಾಯ್ಸ್ ಹಾಗೂ ಮೂರನೇ ತಂಡವಾಗಿ ಆತಿಥೇಯ ತಂಡ ಫ್ರೆಂಡ್ಸ್ ಅಸೋಸಿಯೇಷನ್ ಗೊರೂರು 3 ಸ್ಥಾನಗಳನ್ನು ಪಡೆದುಕೊಂಡಿದೆ. ಇನ್ನು 3 ಬಹುಮಾನಗಳನ್ನು ಸಹ ಲಭಿಸಿದೆ ಎಂದು ಹರೀಶ್ ಕುಮಾರ್ ಹೇಳಿದ್ದು ಹೀಗೆ. ಊರಲ್ಲಿ ಆಟಗಳೇ ಮೊಬೈಲ್ ಬಂದ ಮೇಲೆ ನಶಿಸೋಗ್ತಿದೆ. ಈ ಥರ ಒಂದು ಆರ್ಗನೈಸ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಸೇರಿ ಊರವರು, ಹುಡುಗರು, ದೊಡ್ಡವರು, ಗ್ರಾಮ ಪಂಚಾಯತಿ ಹಾಲಿ ಮಾಜಿ ಸದಸ್ಯರೆಲ್ಲ ಒಟ್ಟಿಗೆ ಸೇರಿ ಚೆನ್ನಾಗಿರುತ್ತೆ ಅಂತ ಆದಷ್ಟು ಹೆಚ್ಚು ಟೂರ್ನಮೆಂಟ್ ನಡೆಸಬೇಕಾಗಿ ಕೋರಿಕೆ. ಈ ಶಾರ್ಟ್ ಪಿಚ್ ಕ್ರಿಕೆಟ್ ಬಗ್ಗೆ ಏನು ಹೇಳ್ತೀರಾ? ಸಿಂಪಲ್ ಆಗಿ ಆಡಿದ್ರು ತುಂಬಾ ಕಷ್ಟ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು ಸರ್, ಕಷ್ಟ ಇದೆ. ಜಾಸ್ತಿ ದೂರ ಏನಿರಲ್ಲ, ಒಟ್ಟಿಗೆ ಎಲ್ಲ ಹತ್ರದಲ್ಲಿ ಇರ್ತಾರೆ. ಸೊ ಚೆನ್ನಾಗಿ ಆಡ್ಬಿಟ್ಟು ಎಲ್ಲರೂ ಮನೋರಂಜನೆ ಸಿಗುತ್ತೆ ಅಂತ. ಇವತ್ತು ಕೂಡ ಎಷ್ಟು ತಂಡಗಳು ಭಾಗವಹಿಸಿದೆ ಸರ್? ಇಲ್ಲಿ 7 ತಂಡಗಳು ಭಾಗವಹಿಸಿದೆ. ಯಾವ್ಯಾವ ಕಡೆಯಿಂದ? ಅಕ್ಕಪಕ್ಕದ ಗೊರೂರು ಗ್ರಾಮಕ್ಕೆ ಸೇರೋ ಒಂದು 4 ತಂಡ, ಪಕ್ಕದ ತುಪ್ಪದಳ್ಳಿ, ಇಲ್ಲಿ ಶ್ರೀನಿವಾಸ ನಗರ ಅಂತ ಇದೆ ಆ ತಂಡ, ಪಕ್ಕದಲ್ಲಿ ಗುಡ್ಡಂಪಳ್ಳಿ ಇದೆ, ಕಾಳೇಗೌಡನಪಳ್ಳಿ ತಂಡ, ಗೊರೂರಿಂದ 2 ತಂಡಗಳು ಭಾಗವಹಿಸಿದೆ. ಬಹುಮಾನ ಏನಾದ್ರು ಇಟ್ಟಿದ್ದೀರಾ ಸರ್ ಈ ಒಂದು? ಹೌದು ಸರ್, ಪ್ರಥಮ ಬಹುಮಾನ 10,000 ರೂಪಾಯಿ ಮತ್ತು ಒಂದು ಆಕರ್ಷಕ ಟ್ರೋಫಿ,
ದ್ವಿತೀಯ ಬಹುಮಾನ 6,000 ರೂಪಾಯಿ, ಇನ್ನೊಂದು ಟ್ರೋಫಿ, ತೃತೀಯ ಬಹುಮಾನ 3,000 ರೂಪಾಯಿ. ಏನ್ ಹೇಳ್ತೀರಾ ಹಂಗಾರೆ ಚೆನ್ನಾಗಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಹುಡುಗರೆಲ್ಲ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಾವ್ರೆ. ಸೊ ಹಿಂಗೆ ಮುಂದೆ ಹೆಚ್ಚು ಟೂರ್ನಮೆಂಟ್ ಆರ್ಗನೈಸ್ ಮಾಡಬೇಕಾಗಿ ಕೇಳ್ಕೊತೀವಿ. ನಿಮ್ಮ ಹೆಸರು? ಶಿವಕುಮಾರ್, ಏನಾಗಿದ್ದೀರಾ? ಫ್ರೆಂಡ್ಸ್ ಅಸೋಸಿಯೇಷನ್ ಕ್ಯಾಪ್ಟನ್. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದಂತಹ ಸಿದ್ದರಾಜು ಮಾತನಾಡಿ, ಈ ಒಂದು ದೇಶೀಯ ಕ್ರೀಡೆಗಳನ್ನ ಬೆಳೆಸುವ ಸಲುವಾಗಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜಿಸಿದ್ದು, ಕ್ರೀಡಾ ಮನೋಭಾವದೊಂದಿಗೆ ಆಟೋಟಗಳನ್ನು ಆಯೋಜಿಸಿದ್ದೇವೆ. ಮುಂದಿನ ವರ್ಷ ಬೃಹತ್ತಾದಂತಹ ಕ್ರೀಡಾಂಗಣದಲ್ಲಿ ಈ ಒಂದು ಟೂರ್ನಿಮೆಂಟ್ ಅನ್ನು ಆಯೋಜಿಸಿದ್ದೇವೆ. ಮುಖ್ಯವಾಗಿ ಹಲವರ ಸಹಕಾರ, ಸ್ಥಳೀಯ ಮುಖಂಡರಂತಹ ತಟ್ಟೆಕೆರೆಯ ನಾಗರುದ್ರ ಶರ್ಮಾ ಬಾಬು ಹಾಗೂ ಮುಖ್ಯವಾಗಿ ಗಂಗರಂಗಯ್ಯ ಹಾಗೂ ಲಕ್ಕೆನಹಳ್ಳಿಯ ಹನುಮಂತರಾಜು ಸೇರಿದಂತೆ ಹಲವಾರು ಮುಖಂಡರ ಸಹಕಾರದೊಂದಿಗೆ ಟ್ರೋಫಿಗಳನ್ನು ವಿತರಿಸಿದ್ದೇವೆ, ಜೊತೆಗೆ ನಗದು ಬಹುಮಾನವನ್ನು ನೀಡಿದ್ದೇವೆ ಎಂದು ಸಿದ್ದರಾಜು ಹೇಳಿದ್ದು ಹೀಗೆ. ಒಂದು ಹಳ್ಳಿ ಚಿಕ್ಕ ಗ್ರಾಮದಲ್ಲಿ ಒಂದು ಇಂಥ ಕ್ರಿಕೆಟ್ ಆಯೋಜನೆ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಹಳ್ಳಿಗಳಲ್ಲಿ ನಶಿಸುವಂತಹ ಕ್ರೀಡೆಗಳನ್ನು ಎಲ್ಲ ಯುವಕರು ಒಗ್ಗಟ್ಟಾಗಿ ಸೇರಿ ಒಂದು ಗ್ರಾಮದಲ್ಲಿ ಸಂಘಟಿತವಾಗಿ ಇಂಥ ಕ್ರಿಕೆಟ್ ಅಸೋಸಿಯೇಷನ್ ಮಾಡಿದಾಗ ಒಳ್ಳೆ ಅಭಿವೃದ್ಧಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಇಂಥ ಟೂರ್ನಿಮೆಂಟ್ಗಳು ಹೆಚ್ಚೆಚ್ಚಿಗೆ ನಡೀಬೇಕು ಮತ್ತು ಹಳ್ಳಿಯ ಯುವಕರೆಲ್ಲ ಒಂದಾಗಿ ಒಂದು ಕ್ರೀಡೆಯ ಮನೋಭಾವದಿಂದ ಹೆಚ್ಚಿನ ಆಟಗಳನ್ನ ಆಡಬೇಕು ಅಂತ ಎಲ್ಲ ನಮ್ಮ ಅಸೋಸಿಯೇಷನ್ ಹುಡುಗರಿಗೆ ಕೇಳ್ಕೊಂತ ಇನ್ನೂ ಇಂಥ ಆಟಗಳನ್ನು ಮುಂದುವರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಏನ್ ಹೇಳ್ತೀರಾ ಯುವಕರಿಗೆ ಟೂರ್ನಿಮೆಂಟ್ ಯಾವ ರೀತಿ ನೀವು ಇದನ್ನೆಲ್ಲ ಚಾನ್ಸ್ ಕೊಡದೆ ಇದು ಮಾಡೋದು? ಯುವಕರು ಎಲ್ಲ ಕ್ರೀಡಾಭಿಮಾನದಿಂದ ಎಲ್ಲರೂ ಸೌಹಾರ್ದಿತವಾಗಿ ನಡ್ಕೊಂಡು ಯಾವುದೇ ಆಟಕ್ಕೆ ಧಕ್ಕೆ ಆಗದಂಗೆ ಇನ್ನು ಮುಂದಿನ ಹೆಚ್ಚಿನ ದಿನಗಳಲ್ಲಿ ಇಂಥ ಟೂರ್ನಿಮೆಂಟ್ಗಳು ಚೆನ್ನಾಗಿ ನಡೆಸಿ ಯುವಕರಲ್ಲಿ ಆಸಕ್ತಿ ತುಂಬಿಸಬೇಕು ಅಂತ ಎಲ್ಲ ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ. ಮುಖಂಡರುಗಳು ಕೂಡ ಯಾರ್ಯಾರು ಬಂದಿದ್ರು ಸರ್? ಈ ಒಂದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬಿಡ್ಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗಂಗರಂಗಣ್ಣವರು ಈ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ನಮ್ಮ ಲೆಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಹನುಮಂತಣ್ಣನವರು ಮತ್ತು ತಟ್ಟೆಕೆರೆ ಬಾಬಣ್ಣನವರು ಇಂಥ ಕ್ರೀಡೆಗಳಿಗೆ ಹೆಚ್ಚಿನ ಒಂದು ಸಹಕಾರ ನೀಡಿ ಯುವಕರನ್ನು ಬೆನ್ನು ತಟ್ಟಿದ್ದಾರೆ. ಅವರಿಗೆ ನಮ್ಮ ಗುರೂರು ಗ್ರಾಮದ ಪರವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಿದ್ದರಾಜು, ಗುರೂರು. ಒಟ್ಟಾರೆ ಈ ಸಂದರ್ಭದಲ್ಲಿ ಕ್ರಿಕೆಟ್ನ ಝಲಕ್ ಈ ರೀತಿ ಕಂಡು ಬಂದಿತ್ತು. ಇನ್ನು ಹಲವಾರು ಮಕ್ಕಳು ಕೂಡ ವಿಶೇಷವಾದಂತಹ ಕಡಿಮೆ ಒಂದು ಪರಿಧಿಯಲ್ಲೇ 4 ಮತ್ತು 6ಗಳನ್ನು ಹೊಡೆಯುತ್ತಿದ್ದು ಕಂಡು ಬಂದಿತ್ತು. ಒಟ್ಟಿನಲ್ಲಿ ಗ್ರಾಮ ಮಟ್ಟದಲ್ಲೂ ಸಹ IPL ಮಾದರಿಗಿಂತ ವಿಭಿನ್ನ ಮಾದರಿ ಕ್ರಿಕೆಟ್ಗಳು ಗೊರೂರು ಗ್ರಾಮದಲ್ಲಿ ಅನಾವರಣಗೊಂಡಿತ್ತು. ಇದರ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತೆಗಿಕೊಪ್ಪಿ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಗೊರೂರು, ಸೋಲೂರು.